ನಮಸ್ಕಾರ ವೀಕ್ಷಕರೇ, ಎಸ್ಎ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡವನ್ನು 6 ರನ್ಗಳಿಂದ ಸೋಲಿಸಿ ತನ್ನ ಮೊದಲ IPL ಟ್ರೋಫಿಯನ್ನು ಗೆದ್ದಿದೆ. ಬೆಂಗಳೂರು ನನ್ನ ಹೃದಯ, ನನ್ನ ಆತ್ಮ ಎಂದ RCB ನಾಯಕ ವಿರಾಟ್ ಕೊಹ್ಲಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಮತ್ತು ಅನುವಾದಕ ದೀಪಾ ಮಹತ್ತಿಗೆ ತಲಾ 10 ಲಕ್ಷ ನಗದು ಬಹುಮಾನ ಘೋಷಿಸಿದ್ದಾರೆ. ಕರ್ನಾಟಕದ ಶಿವಮೊಗ್ಗದಲ್ಲಿ RCB ವಿಜಯೋತ್ಸವದ ವೇಳೆ ನಡೆದ ಅಪಘಾತದಲ್ಲಿ 21 ವರ್ಷದ ಯುವಕನೊಬ್ಬ ಮೃತಪಟ್ಟಿದ್ದಾರೆ. ಇಸ್ರೇಲಿ ಪಡೆಗಳು ಗಾಜಾ ಬಳಿ 27 ಪ್ಯಾಲೆಸ್ತೀನಿಯರನ್ನು ಹತ್ಯೆ ಮಾಡಿದ್ದಾರೆ. ಟರ್ಕಿಯ ಕರಾವಳಿಯಲ್ಲಿ 5.8 ತೀವ್ರತೆಯ ಭೂಕಂಪ ಸಂಭವಿಸಿ ಹಲವರು ಗಾಯಗೊಂಡಿದ್ದಾರೆ. ಭಾರತವು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಡಿಜಿಟಲ್ ಗವರ್ನೆನ್ಸ್, ಬಾಹ್ಯಾಕಾಶ, ಪರಿಸರ ಮತ್ತು ಇಂಟರ್ನೆಟ್ ಪ್ರವೇಶದ ಪ್ರಗತಿಯನ್ನು ಒತ್ತಿ ಹೇಳಿದೆ. ವಿಪಕ್ಷಗಳು ಪ್ರಧಾನಮಂತ್ರಿಗೆ ಪತ್ರ ಬರೆದು ವಿಶೇಷ ಸಂಸತ್ ಅಧಿವೇಶನವನ್ನು ಕೋರಿವೆ. ಲಡಾಖ್ನಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ 85% ಮೀಸಲಾತಿ ಘೋಷಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.